ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೆಕ್ಯಾನಿಕಲ್ ಟೆಕ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಇವತ್ತು BS6 ಸ್ಪ್ಲೆಂಡರ್ಗೆ ನಾವು ಹೈಟ್ ನಟ್ ಮತ್ತು ಫೋರ್ಕ್ ಬೂಟನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ. ಸೊ ಕಂಪ್ಲೀಟ್ ಸ್ಟೆಪ್ಪನ್ನು ತೋರಿಸ್ತಾ ಹೋಗ್ತೇನೆ, ನಿಮಗೆ ನೋಡ್ತಾ ಹೋಗಿ. ನೀವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನೇ ಡೌಟ್ಸ್ ಕೂಡ ಇದ್ದರೂ ಕಮೆಂಟ್ ಮಾಡಿ, ಮತ್ತು ವಿಡಿಯೋನ ಶೇರ್ ಮಾಡಿ, ಬೇರೆಯವರಿಗೆ ಯೂಸ್ ಆಗುತ್ತೆ ಮತ್ತು ನನಗೂ ಯೂಸ್ ಆಗುತ್ತೆ. ಚಾನಲ್ ಸ್ವಲ್ಪ ಬೂಸ್ಟ್ ಆಗುತ್ತೆ, ವಿಡಿಯೋ ತುಂಬ ಜನರಿಗೆ ರೀಚ್ ಆದರೆ ವ್ಯೂಸ್ ಚೆನ್ನಾಗಿ ಬರುತ್ತೆ. ಸೊ ಕನ್ನಡದವರು ಸ್ವಲ್ಪ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಕನ್ನಡದಲ್ಲಿ ಬಹುಶಃ ಇಂಥ ಕಂಟೆಂಟ್ಗಳನ್ನ ಯಾರು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಕನ್ನಡದ ಜನರಿಗೆ ಅಷ್ಟೊಂದು ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಆಟೋಮೋಟಿವ್ ರಿಲೇಟೆಡ್ ಕಂಟೆಂಟ್ ಕೊಟ್ಟರೆ ಸಪೋರ್ಟ್ ಸಿಗ್ತಾ ಇಲ್ಲ. ನಾನು ಯೂಸ್ಫುಲ್ ಕಂಟೆಂಟ್ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಖಂಡಿತವಾಗ್ಲೂ ನಿಮಗೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ತೋರಿಸಿರುವಂಥ ಕ್ಲಿಪ್ ನಿಮಗೆ ಸ್ಟಾಕಲ್ಲಿ ಹೇಗಿದೆಯಾ, ಸೊ ಅದರ ಕ್ಲಿಪ್ ಇದು. ಈ ಶಾಕ್ ಅಬ್ಸರ್ವರ್ನ ರಿಮೂವ್ ಮಾಡ್ಕೊಂಡಿದ್ದೇನೆ. ರಿಮೂವ್ ಮಾಡ್ಕೊಂಡು ಇದರಲ್ಲಿ ಟಾಪಲ್ಲಿ ಒಂದು ಬೋಲ್ಟ್ ಬರುತ್ತೆ, ಟಾಪ್ ಬೋಲ್ಟ್ ಅಂತಾರೆ. ಅದನ್ನು ರಿಮೂವ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂತ ಹೇಳಿದರೆ ಅದನ್ನು ಸ್ವಲ್ಪ ಟೈಟೇ ಮಾಡಿರ್ತಾರೆ, ಓವರ್ ಟೈಟ್ ಇರುತ್ತೆ ಅದು. ಸೊ ರಿಮೂವ್ ಮಾಡ್ಕೊಳ್ಬೇಕಿದ್ರೆ ಈ ರೀತಿ ಟೀ ಸ್ಟಂಪಿಗೆ ಅದನ್ನು ಫಿಟ್ ಮಾಡಿ, ಅದೊಂದು ಟೆಕ್ನಿಕ್ ಇದು. ನಿಮ್ಮಲ್ಲಿ ಬೇರೆ ಯಾವುದಾದ್ರೂ ಟೂಲ್ಸು ಅಥವಾ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಬಟ್ ಇದನ್ನು ನಾವು ವೈಸಿಗೆ ಫಿಟ್ ಮಾಡಿ ರಿಮೂವ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅಂತ ಹೇಳಿದ್ರೆ ಈ ರಾಡ್ ಇದೆಯಲ್ಲ ಶಾಕ್ ಅಬ್ಸರ್ವರ್, ಇದು ಸ್ವಲ್ಪ ಅದು ಸ್ಕ್ರ್ಯಾಚ್ ಆಗುತ್ತೆ, ಲೈನ್ಸ್ ಬೀಳುತ್ತೆ. ಅದಕ್ಕೋಸ್ಕರ ವೈಸ್ಗೆ ಫಿಟ್ ಮಾಡ್ತಾ ಇಲ್ಲ ನಾನು. ಇಲ್ಲೇ ಇದಕ್ಕೆ ಟೀ ಸ್ಟಂಪಿಗೆ ಫಿಟ್ ಮಾಡಿ ಅದನ್ನು ರಿಮೂವ್ ಮಾಡಿದ್ದೇನೆ. ನೋಡಿ, ಇದೆರಡು ಅದರ ಟಾಪ್ ಬೋಲ್ಟನ್ನು, ಎರಡೂ ಶಾಕ್ ಅಬ್ಸರ್ವರ್ನ ಟಾಪ್ ಬೋಲ್ಟನ್ನು ರಿಮೂವ್ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ನಾವು ಫಿಟ್ ಮಾಡ್ತಿರುವಂತಹ ಹೈಟ್ ನಟ್ ಇದು 3 ಇಂಚ್ ಇದೆ. 2.5 ಮತ್ತು 3.5 ಕೂಡ ಅವೈಲೇಬಲ್ ಇದೆ. ಸೊ ಇವರು 3 ಇಂಚ್ ಬೇಕು ಅಂತ ಹೇಳಿದರು. ಸೊ ನಾವು 3 ಇಂಚ್ ಹೈಟ್ ಮಾಡ್ತಾ ಇದ್ದೇವೆ. ತುಂಬಾ ಚೆನ್ನಾಗಿದೆ, ಥ್ರೆಡ್ಡಿಂಗ್ ಎಲ್ಲ ಕರೆಕ್ಟಾಗಿ ಸೀಟ್ ಆಗುತ್ತೆ. ಟಾಪ್ಗೆ ಒಂದು ಬೋಲ್ಟನ್ನು ಚೇಂಜ್ ಮಾಡಿದರೆ ಆಯಿತು. ಮತ್ತು ಇದು ಲಾಂಗ್ ಫೋರ್ಕ್ ಬೂಟ್, ಇದು ನಾರ್ಮಲ್ ಫೋರ್ಕ್ ಬೂಟ್ ಅಲ್ಲ, ಇದು ಎಕ್ಸ್ಟ್ರಾ ಲಾಂಗ್ ಇರುತ್ತೆ. ಹೈಟ್ ಮಾಡಿದ ಗಾಡಿಗಳಿಗೆ ಮಾತ್ರ ಇದು ಸೂಟ್ ಆಗುತ್ತೆ. ಸೊ ಇದು ಐಟಮ್ಸ್ ಯಾರಿಗಾದರೂ ಬೇಕಿದ್ದರೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಶಿಪ್ಪಿಂಗ್ ಇದೆ, ನಿಮಗೆ ಕೊರಿಯರ್ ಬೇಕಿದ್ರೆ ಕೊರಿಯರ್ ಮಾಡ್ತೇನೆ. ಮತ್ತು ನೋಡ್ತಾ ಇರ್ಬೋದು, ಹೈಟ್ ನಟ್ಟಿಗೆ ಅಲ್ಲಿ ಒಂದು ಗ್ರೂ ಕೊಟ್ಟಿದ್ರಲ್ಲ, ಇದು ಅದರ ಟಾಪ್ ಬೋಲ್ಟ್ ಒರಿಜಿನಲ್ ಸಣ್ಣದು, ಇದು ನನ್ನ ಕೈಯಲ್ಲಿ ಇರುವಂಥದ್ದು. ಅದಕ್ಕೆ ನೋಡಿ 2 ಓರಿಂಗ್ ಇರ್ತದೆ. ಸೊ ಇದನ್ನು ಹೈಟ್ ನಟ್ಟಿಗೆ ಕಂಪಲ್ಸರಿ ಹಾಕಲೇಬೇಕು. ಹಾಕಲಿಲ್ಲ ಅಂತ ಹೇಳಿದರೆ ಲೀಕೇಜ್ ಬರೋ ಚಾನ್ಸಸ್ ತುಂಬಾ ಇರ್ತದೆ. ಸೊ ಗಮ್ ಹಾಕಿ ಹಾಕಬೇಕು. ಇದು ಅದರಲ್ಲಿ ಸಪೋಸ್ ಅದರಲ್ಲಿ ಡ್ಯಾಮೇಜ್ ಆಗಿದ್ದರೆ, ಅದರ ಓಲ್ಡ್ ಇದ್ದದ್ದು ನಾವು ಹೊಸದನ್ನು ಹಾಕಬೇಕಾಗ್ತದೆ. ಇದು ಡ್ಯಾಮೇಜ್ ಏನು ಆಗಿಲ್ಲ, ಯಾಕಂತ ಹೇಳಿದರೆ ಇದು ಹೊಸ ಗಾಡಿ, ಒಂದು 2 ಮಂತ್ಸ್ ಆಗಿರುವಂಥ BS6 ಗಾಡಿ ಅಲ್ವಾ. ಸೊ ಅದಕ್ಕೆ ಡ್ಯಾಮೇಜ್ ಇರಲಿಲ್ಲ, ಅದಕ್ಕೆ ಅದನ್ನೇ ನಾವು ಇದಕ್ಕೆ ಹೈಟ್ ನಟ್ಟಿಗೆ ಹಾಕಿ ಯೂಸ್ ಮಾಡ್ತಾ ಇದ್ದೇವೆ. ನೋಡಿ, ಕರೆಕ್ಟಾಗಿ ಅಲ್ಲಿ ಗ್ರೂವನ್ನು ಕೊಟ್ಟಿರ್ತಾರೆ. ಆ ಗ್ರೂಗೆ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿ ಹಾಕಬೇಕು. ಏನದರಲ್ಲಿ ಧೂಳೆಲ್ಲ ಇರಬಾರ್ದು, ಮಣ್ಣೆಲ್ಲ ಆಗಬಾರ್ದು. ಸೊ ಇದಾದಮೇಲೆ ಇದಕ್ಕೆ ನಾವು ಗಮ್ಮನ್ನು ಹಾಕಬೇಕಾಗ್ತದೆ. ಇದು ಕಾಮನ್ ಆಗಿ ರೆಡ್ ಕಲರ್, ಬ್ಲೂ ಕಲರ್, ಬ್ಲ್ಯಾಕ್ ಕಲರ್, ತುಂಬ ಕಲರಲ್ಲಿ ಬರ್ತದೆ. ಸೊ ಇಲ್ಲಿ ಅವೈಲೇಬಲ್ ನನಗೆ ಬ್ಲ್ಯಾಕ್ ಕಲರ್ ಇತ್ತು, ಸೊ ಅದನ್ನು ಹಾಕ್ತಾ ಇದ್ದೇನೆ. ಇದು ಗ್ಯಾಸ್ಕೆಟ್ ಮೇಕರ್ ಗಮ್ ಅಂತ ಹೇಳ್ತಾರೆ ಇದಕ್ಕೆ. ಗಮ್ಮನ್ನು ಚೆನ್ನಾಗಿ ಹಾಕಬೇಕು, ಇಲ್ಲಾಂದರೆ ಲೀಕೇಜ್ ಬರ್ತದೆ. ಯಾಕಂತ ಹೇಳಿದರೆ ನಾವು ಒರಿಜಿನಲ್ ಬಂದಿರೋ ಟಾಪ್ ಬೋಲ್ಟಿನ ಅಷ್ಟು ಫಿಟ್ಟಾಗಿದ್ದು ಕೂರೋದಿಲ್ಲ, ಮತ್ತು ಅಷ್ಟು ಟೈಟ್ ಮಾಡೋಕ್ಕಾಗಲ್ಲ. ಇದನ್ನು ಅಂಥ ಸ್ಪೆಷಲ್ ಟೂಲ್ಸ್ ನನ್ನ ಹತ್ರ ಇಲ್ಲ ಕೂಡ, ಮತ್ತು ಅವಶ್ಯಕತೆ ಕೂಡ ಇರುವುದಿಲ್ಲ. ತುಂಬ ಟೈಟ್ ಮಾಡಿದರೆ ಮತ್ತೆ ಸಪೋಸ್ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ರಿಮೂವ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ಇದಕ್ಕೆ ಯಾವುದೇ ಸ್ಪ್ಯಾನರ್ ಅದನ್ನು ಯೂಸ್ ಮಾಡುವಂಥ ಆಪ್ಷನ್ ಈ ಹೈಟ್ ನಟ್ಟಲ್ಲಿ ಇರುವುದಿಲ್ಲ. ಮಿಡ್ಲೊಂದು ಹೋಲ್ ಕೊಟ್ಟಿರ್ತಾರೆ, ಅದಕ್ಕೆ ಏನಾದರೂ ಸ್ಕ್ರೂ ಡ್ರೈವರನ್ನು ಹಾಕಿ ಸ್ವಲ್ಪ ಟೈಟ್ ಮಾಡಬೇಕಾಗ್ತದೆ. ಸೊ ಗಮ್ ಹಾಕಿದರೆ ಯಾವುದೇ ರೀತಿಯ ಟೆನ್ಷನ್ ಇರೋದಿಲ್ಲ, ಏನು ಲೀಕೇಜ್ ಎಲ್ಲ ಬರೋದಿಲ್ಲ. ಸೊ ಹೈಟ್ ನಟ್ಟಿನ ಇನ್ಸ್ಟಾಲ್ ಮಾಡುವಾಗ ಕೂಡ ಅಷ್ಟೇ, ನಾವು ಇದಕ್ಕೆ ಒಂದು ಥ್ರೆಡ್ಡಿಗೆಲ್ಲ ಡ್ಯಾಮೇಜ್ ಆಗದ ರೀತಿಯೇ ನಾವು ಇನ್ಸ್ಟಾಲ್ ಮಾಡಬೇಕಾಗ್ತದೆ. ಸೊ ಥ್ರೆಡ್ ಡ್ಯಾಮೇಜ್ ಆದರೆ ನಮಗೆ ನೆಕ್ಸ್ಟ್ ಮುಂದಕ್ಕೆ ಕಷ್ಟ ಆಗ್ತದೆ. ಒಮ್ಮೆ ರಿಮೂವ್ ಮಾಡಿದರೆ ಅಷ್ಟು ನಾವು ಫಿಟ್ ಮಾಡುವಾಗ ಮತ್ತೆ ಲೀಕೇಜ್ ಬರೋದು, ಮತ್ತು ಥ್ರೆಡ್ ಸರಿ ಕೂರದಿರುವ ಇಂಥ ಸಮಸ್ಯೆಗಳು ಬರ್ತದೆ. ಸೊ ಇದಾದಮೇಲೆ ನೋಡಿ, ಡೈರೆಕ್ಟಾಗಿ ಫಿಟ್ ಮಾಡುವಂಥದ್ದು. ಅದರಲ್ಲಿ ಸ್ವಲ್ಪ ಆಯಿಲೆಲ್ಲ ಇರ್ತದೆ ಒಳಗೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೈಟ್ ನಟ್ಟನ್ನು ಡೈರೆಕ್ಟ್ ಇನ್ಸ್ಟಾಲ್ ಮಾಡುವಂಥದ್ದು. ಇದಕ್ಕೆ ನಾವು ಹೊಸ ಆಯಿಲೇನು ಹಾಕಲಿಲ್ಲ, ಯಾಕಂತ ಹೇಳಿದರೆ ಆಲ್ರೆಡಿ ಹೇಳಿದ್ದೇನೆ ಹೊಸ ಗಾಡಿ ಅಂತ, ಅದಕ್ಕೆ ಹೊಸ ಆಯಿಲೇನು ಹಾಕ್ಲಿಕ್ಕೆ ಹೋಗಲಿಲ್ಲ. ಸಪೋಸ್ ಆಯಿಲ್ ನಾವು ರಿಪ್ಲೇಸ್ ಮಾಡೋ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಮಾಡಲೇಬೇಕು. ಆಯಿಲ್ ಮತ್ತು ಆಯಿಲ್ ಸೀಲನ್ನು ಮಾಡಬೇಕಾಗ್ತದೆ. ಇದು ಟಾಪಿನ ಬೋಲ್ಟನ್ನು ಯಾವ ರೀತಿ ಹಾಕೋದು, ಸೊ ಅದೇ ರೀತಿ ಇದನ್ನು ಫಿಟ್ ಮಾಡುವಂಥದ್ದು. ನಿಮಗೆ ಶಾಕ್ ಅಬ್ಸರ್ವರನ್ನು ರಿಮೂವ್ ಮಾಡುವಂಥ
ಕ್ಲಿಪ್ಪೆಲ್ಲ ಇದರಲ್ಲಿ ಹಾಕಲಿಕ್ಕೆ ಹೋಗಲಿಲ್ಲ ನಾನು. ಕಾಮನ್ ಆಗಿ ಈಸಿಯಾಗಿ ಇರುತ್ತೆ ಅದು. ಸೊ ಅದನ್ನು ಹಾಕಿ ಟೈಟ್ ಮಾಡಿ ನೋಡಿ, ಈ ರೀತಿಯಾಗಿ ಟೀ ಸ್ಟಂಪಿಗೆ ಇದು ಡೈರೆಕ್ಟಾಗಿ ಸೆಟ್ ಆಗ್ತದೆ. ಇದು ಯೂನಿವರ್ಸಲ್ ಹೈಟ್ ನಟ್. ಇದು ಆಲ್ಮೋಸ್ಟ್ 100cc ಎಲ್ಲ ಬೈಕ್ಗಳಿಗೆ ಆಗ್ತದೆ. ಮತ್ತು RX ಸೀರೀಸ್, ಸುಜುಕಿ ಸೀರೀಸ್ ಇದಕ್ಕೆಲ್ಲ ಆಗ್ತದೆ. ಪಲ್ಸರಿನ ಶಾಕ್ ಅಬ್ಸರ್ಗೆ ಕೂಡ ಡೈರೆಕ್ಟಾಗಿ ಸೆಟ್ ಆಗ್ತದೆ ಇದು. ಇದು ನಾವು ಆಲ್ರೆಡಿ ಹೇಳಿರುವಂತೆ ಲಾಂಗ್ ಫೋರ್ಕ್ ಬೋಟು. ಇದು ಕೂಡ ಇನ್ಸ್ಟಾಲೇಷನ್ ತುಂಬಾ ಈಸಿಯಾಗಿರ್ತದೆ. ನೋಡ್ತಾ ಇರ್ಬೋದು, ಡೈರೆಕ್ಟಾಗಿ ಈ ರೀತಿಯಾಗಿ ಇನ್ಸ್ಟಾಲ್ ಮಾಡಿ ಫಿಟ್ ಮಾಡುವಂಥದ್ದು. ಶಾಕ್ ಅಬ್ಸರ್ವರ್ನ ಕಂಪ್ಲೀಟಾಗಿ ರೀಫಿಟ್ ಎಲ್ಲ ಮಾಡಿ ಆದಮೇಲೆ ಇದರಲ್ಲಿ ಮೈನಾಗಿ ನಾವು ಫೇಸ್ ಮಾಡುವಂಥ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದರೆ, ಬ್ರೇಕ್ ಕೇಬಲ್ ಇದಕ್ಕೆ ಶಾರ್ಟ್ ಆಗ್ತಾ ಇರ್ತದೆ. ಯಾಕಂತಂದರೆ ಹೈಟ್ ಮಾಡಿದ ಗಾಡಿಯಲ್ಲೋ ನೋಡಿ, ಬ್ರೇಕ್ ಕೇಬಲ್ ಶಾರ್ಟ್ ಆಗ್ತದೆ. ಸೊ ಇದಕ್ಕೆ ಆಲ್ಟರ್ನೇಟಿವ್ ಆಗಿ ನಾವು ಆ್ಯಕ್ಟಿವಾದ ಬ್ರೇಕ್ ಕೇಬಲನ್ನು ಇಲ್ಲಿ ಯೂಸ್ ಮಾಡಿದ್ದೇವೆ. ಇದು ಕಾಂಬಿ ಬ್ರೇಕ್ ಬರ್ತದೆ. ಅದರಲ್ಲಿ ಒಂದು ಈಗ ಫ್ರಂಟ್ ನಾವು ರೈಟ್ ಸೈಡ್ ಬರ್ತಲ್ಲ ಫ್ರಂಟ್ ಬ್ರೇಕ್, ಅದಕ್ಕೆ ನಾವು ಆ್ಯಕ್ಟಿವಾದ ಬ್ರೇಕ್ ಕೇಬಲನ್ನು ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಕೇಬಲ್ ಅದು ಕಾಂಬಿ ಬ್ರೇಕ್ ಬರುವಂಥದ್ದು, ಅದಕ್ಕೆ ಇದರಲ್ಲಿರುವಂಥ ಸ್ಟಾಕ್ ಕೇಬಲೇ ಆಗ್ತದೆ. ಅದನ್ನು ಸ್ವಲ್ಪ ಇಲ್ಲಿ ನಾವು ಚೇಂಜಸ್ ಮಾಡಬೇಕಾಗ್ತದೆ. ಅದು ನಾರ್ಮಲಾಗಿ ಅದರಲ್ಲಿ ಸ್ಟಾಕಲ್ಲಿ ಬಂದಿರುವಂಥ ಕೇಬಲ್. ಇದು ಮೇಲೆಗಡೆ ಕಾಣಿಸ್ತಾ ಇರುವಂಥದ್ದು ಈಗ ನಾನು ಟೈಟ್ ಮಾಡ್ತಿರುವಂಥ ಕಾಂಬಿ ಬ್ರೇಕ್, ಕೆಳಗಡೆ ನಾವು ಹಾಕಿರುವಂಥದ್ದು ಆ್ಯಕ್ಟಿವಾದ ಫ್ರಂಟ್ ಬ್ರೇಕ್ ಕೇಬಲ್. ಇದು ಕರೆಕ್ಟಾಗಿ ಸೆಟ್ ಆಗುತ್ತೆ, ಏನೂ ಪ್ರಾಬ್ಲಮ್ ಇರೋಲ್ಲ. ನೋಡಿ, ನಾನು ಹೇಳಿದಲ್ಲ ಕಾಂಬಿ ಬ್ರೇಕನ್ನು ಇಲ್ಲಿ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಅಲ್ಲಿ ಹುಕ್ಸ್ಗಳು ಕಾಣ್ತದಲ್ಲ, ಅದರ ಮುಖಾಂತರ ಬಂದಿರ್ತದೆ. ಸೊ ಅದರ ಮುಖಾಂತರನೇ ನಾವು ಅದನ್ನು ಫಿಟ್ ಮಾಡಿದರೆ ನಮಗೆ ಶಾರ್ಟ್ ಆಗ್ತದೆ. ಆ ಹುಕ್ಸನ್ನಲ್ಲಿ ನಾವು ಡಿಸ್ಕನೆಕ್ಟ್ ಮಾಡಿದರೆ ಆಯಿತು. ಇದರಿಂದ ಬ್ರೇಕಿಂಗ್ ಮೇಲೆ ಏನು ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಮತ್ತು ನೋಡಿ, ಟಾಪ್ ಬೋಲ್ಟಿನ ಮೇಲೆ ಇನ್ನೊಂದು ಬೋಲ್ಟ್ ಬರ್ತದಲ್ಲ, ಸೊ ಅದನ್ನು ನಾವು ಚೇಂಜ್ ಮಾಡಬೇಕಾಗ್ತದೆ. ಅದು ನಾವು ರಫ್ ಥ್ರೆಡ್ 17 ನಂಬರ್ನ ಬೋಲ್ಟನ್ನಲ್ಲಿ ಯೂಸ್ ಮಾಡಬೇಕಾಗ್ತದೆ. ಇಲ್ಲಿಗೆ ನಮ್ಮ ವರ್ಕ್ ಫಿನಿಶ್ ಆಗಿದೆ. ಫಿಟ್ಟಿಂಗ್ ವಿಡಿಯೋ ಇದಕ್ಕೆ ಹಾಕಲಿಲ್ಲ ನಾನು, ಸಿಂಪಲ್ ಆಗಿರ್ತದೆ, ಅದಕ್ಕೋಸ್ಕರ ಆ್ಯಡ್ ಮಾಡಲಿಲ್ಲ. ಸೊ ಫಿಟ್ಟಿಂಗ್ ಎಲ್ಲ ಆದಮೇಲೆ ಗಾಡಿ ಈ ರೀತಿ ಕಾಣಿಸ್ತಾ ಇದೆ. ರೈಡಿಂಗ್ ತುಂಬಾ ಕಂಫರ್ಟ್ ಇದೆ. 3 ಇಂಚ್ ಹೈಟ್ ಆಗಿರುತ್ತಲ್ಲ, ಸೂಪರ್ ಆಗಿರುತ್ತೆ ಓಡಿಸೋಕ್ಕೆ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದ ಬಗ್ಗೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಸೊ ಇದೇ ರೀತಿಯ ಬೇರೆ ಬೇರೆ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಆನಲ್ಲಿ ಇಟ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಯೂಸ್ ಆಗಲಿ ಅಂತ ದಯವಿಟ್ಟು ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.